ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ RPF SI ಮತ್ತು ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಹಾಗೆ ಟಾಪ್ 50 MCQs ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ RPF ಎಕ್ಸಾಮ್ ಯಾವಾಗ ಮತ್ತು ವೇಕೆನ್ಸಿ ಇಂಕ್ರೀಸ್ನ ಬಗ್ಗೆ ಹೇಳಿದ್ದೀನಿ. ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾವು ಈಗ ಮಾಡ್ತಿರುವಂಥ RPFನ 50 MCQs ಕ್ವಶನ್ಗಳು SSC CGL SSC MTSಗೂ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಿಮಗೆ ಗೊತ್ತಿರೋ ಯಾರಾದರೂ SSC CGL ಮತ್ತು SSC MTSಗೆ ಓದ್ತಾ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಪ್ರಾಕ್ಟೀಸ್ ಥರ ನಿಮಗೆ ಎಷ್ಟು ಕ್ವಶನ್ ಬರುತ್ತೆ ಬರಲ್ಲ ಅನ್ನೋದನ್ನ ನೀವೇ ನೋಡ್ಕೊಳ್ಳಿ. ಕ್ವಶನ್ ಬಂದಾಗ ವಿಡಿಯೋನ ಪಾಸ್ ಮಾಡಿ, ಆನ್ಸರ್ ಮಾಡಿ, ನಂತರ ಪ್ಲೇ ಮಾಡಿ. ಆನ್ಸರ್ ಸರಿ ಇದೆಯಾ ಇಲ್ಲ ಅನ್ನೋದನ್ನ ನೋಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತವು ತನ್ನ ಗಡಿಯನ್ನು ಈ ಕೆಳಗಿನ ಯಾವ ದೇಶಗಳೊಂದಿಗೆ ಹಂಚಿಕೊಳ್ಳುತ್ತದೆ? ನೋಡಿ, ನಮ್ಮ ಭಾರತ ದೇಶ 7 ದೇಶಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ಭೂತಾನ್, ನೇಪಾಳ್, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್. ಈ 7 ರಾಷ್ಟ್ರಗಳಲ್ಲಿ ಭಾರತದೊಂದಿಗೆ ಅತಿ ಹೆಚ್ಚು ಗಡಿರೇಖೆಯನ್ನು ಹೊಂದಿರುವ ದೇಶ ಬಾಂಗ್ಲಾದೇಶ. ಹಾಗೆ ಅತಿ ಕಡಿಮೆ ಗಡಿರೇಖೆಯನ್ನು ಹೊಂದಿರುವ ದೇಶ ಅಫ್ಘಾನಿಸ್ತಾನ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ, ಅಫ್ಘಾನಿಸ್ತಾನ್. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಎಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಒಡಿಸ್ಸಾ. ನೋಡಿ, ಅತಿ ದೊಡ್ಡ ಭಾರತದ ಉಪ್ಪು ನೀರಿನ ಸರೋವರ ಯಾವುದು ಅಂದರೆ ಚಿಲ್ಕಾ ಸರೋವರ. ಅದು ಒಡಿಶಾದಲ್ಲಿದೆ. ಹಾಗೆ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಉಲರ್ ಸರೋವರ. ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ಹಾಗೆ ಭಾರತದ ಅತಿ ದೊಡ್ಡ ಸರೋವರ ವೆಂಬನಾಥ್ ಸರೋವರ. ಇದು ಕೇರಳದಲ್ಲಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಬಾಬರ್ ನಾಮವನ್ನು ಈ ಕೆಳಗಿನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಟರ್ಕಿ. ನೋಡಿ, ಬಾಬರ್ ನಾಮವನ್ನು ಟರ್ಕಿ ಭಾಷೆಯಲ್ಲಿ ಬರೆಯಲಾಗಿದೆ. ಬಾಬರ್ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ. ಬಾಬರ್ ಮತ್ತು ಇಬ್ರಾಹಿಂ ಲೂದಿ ನಡುವೆ 1526ರಲ್ಲಿ ಮೊದಲನೇ ಪಾಣಿಪತ್ ಕದನ ನಡೆಯುತ್ತೆ. ಇದನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವರಲ್ಲಿ ಕೊನೆಯ ತೀರ್ಥಂಕರ ಯಾರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ, ಮಹಾವೀರ. ನೋಡಿ, ಜೈನ ಧರ್ಮದಲ್ಲಿ 24 ತೀರ್ಥಂಕರು ಕಂಡುಬರ್ತಾರೆ. ಅದರಲ್ಲಿ ಮೊದಲನೇ ತೀರ್ಥಂಕರ ಋಷಭನಾಥ ಅಥವಾ ಆದಿನಾಥ. ಈ ಋಷಭನಾಥನನ್ನು ಜೈನ ಧರ್ಮದ ಸ್ಥಾಪಕ ಅಂತ ಕರೀತಾರೆ. ನೆಕ್ಸ್ಟ್, ಇಲ್ಲಿ ಫೇಮಸ್ ಆಗಿರೋ ತೀರ್ಥಂಕರ 23ನೇ ತೀರ್ಥಂಕರ. ಅವರ ಹೆಸರು ಪಾರ್ಶ್ವನಾಥ. ಹಾಗೆ ಕೊನೆಯ ತೀರ್ಥಂಕರ ಅಥವಾ 24ನೇ ತೀರ್ಥಂಕರ ಮಹಾವೀರ. ಸೊ ಇದಿಷ್ಟು ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, 5ನೇ ಪ್ರಶ್ನೆ, 26 ಜನವರಿ 2023ರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಮುಖ್ಯ ಅತಿಥಿ ಯಾರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಅಬೈಲ್ ಫತಾ ಅಲ್ ಸಿಸಿ. ಇವರು ಈಜಿಪ್ಟ್ ದೇಶದ ಅಧ್ಯಕ್ಷರು. ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, 6ನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಯಾವುದು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ಮುಂಬೈ. ನೋಡಿ, ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ್. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಮುಂಬೈ. ಹಾಗೆ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ತಾಲೂಕು ಥಾಣೆ. ಇವಿಷ್ಟು ಪಾಯಿಂಟ್ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, 7ನೇ ಪ್ರಶ್ನೆ, ಸಜ್ದಾ ಮತ್ತು ಪೈಬೋಸ್ ಪದ್ಧತಿಯನ್ನು ಜಾರಿ ತಂದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ, ಬಲ್ಬನ್. ನೋಡಿ, ಫಿಯಾಸುದ್ದೀನ್ ಬಲ್ಬನನ್ನು ದೆಹಲಿ ಸುಲ್ತಾನರ ಮರುಸ್ಥಾಪಕ ಅಂತ ಕರೀತಾರೆ. ಈ ಬಲ್ಬನ್ ಮೊದಲು ಇಲ್ತಮಷ್ನ ಗುಲಾಮನಾಗಿದ್ದ, ನಂತರ ಅರಸನಾಗ್ತಾನೆ. ಅಧಿಕಾರಕ್ಕೆ ಬಂದ ಮೇಲೆ ಸಜ್ದಾ ಮತ್ತು ಪೈಬೋಸ್ ಎಂಬ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸಜ್ದಾ ಅಂದರೆ ಸುಲ್ತಾನ ಕಂಡ ಕೂಡಲೇ ಮೊಂಡಿಯೂರಿ ನಮಸ್ಕರಿಸುವುದು. ನೆಕ್ಸ್ಟ್, ಪೈಬೋಸ್ ಅಂದರೆ ಸುಲ್ತಾನನ ಪಾದಗಳಿಗೆ ಚುಂಬಿಸುವುದು ಅಥವಾ ಮುತ್ತಿಡುವುದು ಅಂತ ಅರ್ಥ. ಹಾಗೆ ಬಲ್ಬನ್ನ ಬಗ್ಗೆ ಇನ್ನೊಂದು ಕೇಳ್ತಾರೆ. ಇವನು ಇಲ್ತಮಷ್ ತಂದಿರುವಂಥ 40 ಸರದಾರರ ಚಹಲ್ಗಾನಿ ಪದ್ಧತಿಯನ್ನು ರದ್ದುಗೊಳಿಸ್ತಾನೆ. ಸೊ ಇಲ್ಲಿ ಚಹಲ್ಗಾನಿ ಪದ್ಧತಿಯನ್ನು ಜಾರಿಗೆ ತಂದವರು ಇಲ್ತಮಷ್, ಇದನ್ನು ರದ್ದುಪಡಿಸಿದವರು ಫಿಯಾಸುದ್ದೀನ್ ಬಲ್ಬನ್. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ? ಇದಕ್ಕೆ ರೈಟ್ ಆನ್ಸರ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಆಪ್ಷನ್ ಬಿ, ಕುಚಿಪುಡಿ. ನಮ್ಮ ಭಾರತದಲ್ಲಿ ಒಟ್ಟು 8 ಶಾಸ್ತ್ರೀಯ ನೃತ್ಯಗಳಿವೆ. ಅದರಲ್ಲಿ ಕಥಕ್ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯ. ನೆಕ್ಸ್ಟ್, ಕಥಕ್ಕಳಿ ಕೇರಳದ ಶಾಸ್ತ್ರೀಯ ನೃತ್ಯ. ನೆಕ್ಸ್ಟ್, ಭರತನಾಟ್ಯ ತಮಿಳುನಾಡಿನ ಶಾಸ್ತ್ರೀಯ ನೃತ್ಯವಾಗಿದೆ. ಹಿಂದಿನ ಕ್ಲಾಸ್ಗಳಲ್ಲಿ 8 ಶಾಸ್ತ್ರೀಯ ನೃತ್ಯದ ಬಗ್ಗೆ ಹೇಳಿದ್ದೀನಿ. ಯಾರ್ಯಾರು ಕ್ಲಾಸ್ಗಳನ್ನು ನೋಡಿಲ್ಲ ಹೋಗಿ ನೋಡಿ. ಇದರ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ಸೊ ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, 9ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಯಾವ ವರ್ಷದಲ್ಲಿ ರಾಷ್ಟ್ರೀಕರಣಗೊಳಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ, 1949.
ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಇಟಲ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಗುತ್ತೆ. RBI 1935 ಏಪ್ರಿಲ್ 1ರಂದು ಸ್ಥಾಪನೆ ಆಗುತ್ತೆ. ಆಗ ಇದರ ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿತ್ತು. ನಂತರ 1937ರಲ್ಲಿ ಮುಂಬೈಗೆ ವರ್ಗಾಯಿಸಲಾಯಿತು. ಹಾಗೆ 1949 ಜನವರಿ 1ರಂದು ಇದನ್ನು ರಾಷ್ಟ್ರೀಕರಣಗೊಳಿಸಲಾಗುತ್ತೆ. ಇವೆಲ್ಲ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, 42ನೇ ತಿದ್ದುಪಡಿಯಿಂದ ಭಾರತದ ಸಂವಿಧಾನಕ್ಕೆ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 10. ನೋಡಿ, ಪ್ರಸ್ತುತ ನಮ್ಮ ಭಾರತ ಸಂವಿಧಾನದಲ್ಲಿ 11 ಮೂಲಭೂತ ಹಕ್ಕುಗಳಿವೆ. ಆದರೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ಭಾರತ ಸಂವಿಧಾನಕ್ಕೆ 10 ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗುತ್ತೆ. ನೋಡಿ, ಮೂಲಭೂತ ಕರ್ತವ್ಯಗಳನ್ನು ಸರ್ದಾರ್ ಸರವಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ರಷ್ಯಾ ದೇಶದಿಂದ ಎರವಲು ಪಡೆದು 4A ಎಂಬ ಹೊಸ ಭಾಗವನ್ನು ಸೃಷ್ಟಿ ಮಾಡಿ ಅದರಲ್ಲಿ ಸೇರಿಸ್ತೇವೆ. ಸೊ ಇದಿಷ್ಟು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ನದಿ ವ್ಯವಸ್ಥೆಯಲ್ಲಿ ಲೋಹಿತ್ ಎಂಬ ನದಿಯು ಇದರ ಉಪನದಿಯಲ್ಲಿ ಒಂದಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಬ್ರಹ್ಮಪುತ್ರ. ನೋಡಿ, ಬ್ರಹ್ಮಪುತ್ರ ನದಿ ಭಾರತದ ಅತಿ ದೊಡ್ಡ ನದಿ. ಈ ನದಿ ಹಿಮಾಲಯ ಪರ್ವತದ ಚಮು ಎಂಗ್ಟನ್ನಲ್ಲಿ ಉಗಮವಾಗುತ್ತೆ. ಈ ನದಿಯನ್ನು ಟಿಬೆಟ್ನಲ್ಲಿ ಸ್ಯಾಂಗಪೋ ಅಂತ ಕರೀತಾರೆ, ಹಾಗೆ ಚೀನಾದಲ್ಲಿ ಯಾರ್ಲುಂಗ್ ಅಂತ ಕರೀತಾರೆ, ಹಾಗೆ ಬಾಂಗ್ಲಾದೇಶನಲ್ಲಿ ಜಮುನಾ ಅಂತ ಕರೀತಾರೆ. ಹಾಗೆ ಬ್ರಹ್ಮಪುತ್ರ ನದಿಯ ಪ್ರಮುಖ ಉಪನದಿಗಳು ದಿಹಾಂಗ್, ದಬಾಂಗ್, ಗಂಗಾಧರ್, ಸುಬನಸಿರಿ ಹಾಗೆ ಲೋಹಿತ್. ಇದಿಷ್ಟು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನ ವಿದ್ವಾಂಸರಲ್ಲಿ ಹರಪ್ಪ ನಗರದ ಕುರುಹುಗಳನ್ನು ಮೊದಲು ಕಂಡುಹಿಡಿದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಕನ್ನಿಂಗ್ಹ್ಯಾಮ್. ನೋಡಿ, ಸಿಂಧು ನಾಗರಿಕತೆಗೆ ಸಂಬಂಧಿಸಿದಂತೆ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನವನ್ನು ಕೈಗೊಂಡವರು ಕನ್ನಿಂಗ್ಹ್ಯಾಮ್ರವರು. ಇವರು ಮೊದಲ ಬಾರಿಗೆ ಹರಪ್ಪದ ಕುರುಹನ್ನು ಕಂಡುಹಿಡಿದರು. ನಂತರ 1921ರಲ್ಲಿ ದಯಾರಾಮ್ ಸಹಾನಿರವರು ಹರಪ್ಪ ನಗರವನ್ನು ಸಂಶೋಧನೆ ಮಾಡ್ತಾರೆ. ಹಾಗೆ 1922ರಲ್ಲಿ RD ಬ್ಯಾನರ್ಜಿರವರು ಮೆಹೆಂಜೋದಾರೋ ನಗರವನ್ನು ಸಂಶೋಧನೆ ಮಾಡ್ತಾರೆ. ನೋಡಿ, ಎಕ್ಸಾಮ್ನಲ್ಲಿ ಸಿಂಧು ನಾಗರಿಕತೆ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಭಾರತದಲ್ಲಿ ಖಾರಿಫ್ ಋತುವಿನಲ್ಲಿ ಈ ಕೆಳಗಿನ ಯಾವ ಬೆಳೆಗಳನ್ನು ಬೆಳೆಯಬಹುದು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಹತ್ತಿ. ನೋಡಿ, ಖಾರಿಫ್ ಬೆಳೆಗಳು ಅಂದರೆ ಮುಂಗಾರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಖಾರಿಫ್ ಬೆಳೆಗಳು ಅಂತ ಕರೀತಾರೆ. ಇದರಲ್ಲಿ ಪ್ರಮುಖವಾದ ಬೆಳೆಗಳು ಮೆಕ್ಕೆಜೋಳ, ಭತ್ತ, ರಾಗಿ, ಕಡಲೆ ಬೀಜ ಮತ್ತು ಹತ್ತಿ. ನೆಕ್ಸ್ಟ್ 14ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕುಶನರ ದೊರೆ ಬೌದ್ಧ ಧರ್ಮವನ್ನು ಪೋಷಿಸಿದ? ಇದಕ್ಕೆ ಆನ್ಸರ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಪ್ಷನ್ ಬಿ ಕಾನಿಷ್ಕ. ನೋಡಿ, ಕಾನಿಷ್ಕ ಕುಶಾನರ ಪ್ರಸಿದ್ಧ ದೊರೆ. ಇವನು ಬೌದ್ಧ ಧರ್ಮದ 4ನೇ ಸಮ್ಮೇಳನವನ್ನು ಕುಂಡಲವನದಲ್ಲಿ ಮಾಡ್ತಾನೆ. ಹಾಗೆ ಕನಿಷ್ಕನು ಭಾರತಕ್ಕೆ ಬೂಟು ಮತ್ತು ಟೋಪಿಗಳನ್ನು ಪರಿಚಯಿಸಿದ. ಇದ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಭೂದಾನ ಚಳವಳಿಯನ್ನು ಇವರಿಂದ ಪ್ರಾರಂಭಿಸಲಾಯಿತು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ವಿನೋದ ಭಾವೆ. ನೆಕ್ಸ್ಟ್ ಕ್ವಶನ್, ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಭಾರತದ ರಾಷ್ಟ್ರಪತಿಯವರು. ನೋಡಿ, ಭಾರತದ ರಾಷ್ಟ್ರಪತಿಯವರು 324ನೇ ವಿಧಿಯಡಿಯಲ್ಲಿ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಹಾಗೆ ಚುನಾವಣಾ ಆಯೋಗದ ಭಾಗ 15ನೇ ಭಾಗ. ಹಾಗೆ ಚುನಾವಣಾ ಆಯುಕ್ತರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷ, ಯಾವುದು ಮೊದಲಾಗುತ್ತೋ ಅದು ಅನ್ವಯವಾಗುತ್ತೆ. ಸೊ ಇದಿಷ್ಟು ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 17ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಬ್ರಿಟಿಷ್ ಭಾರತದ ಮೊದಲ ವೈಸ್ರಾಯ್ ನೇಮಕಗೊಂಡರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಲಾರ್ಡ್ ಕ್ಯಾನಿಂಗ್. ನೋಡಿ, ಬಂಗಾಳದ ಮೊದಲ ಗವರ್ನರ್ ರಾಬರ್ಟ್ ಕ್ಲೈವ್, ನಂತರ ಬಂಗಾಳದ ಮೊದಲ ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್, ನಂತರ ಭಾರತದ ಮೊದಲ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್, ಭಾರತದ ಮೊದಲ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್. ಇದಿಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ 18ನೇ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಉಜ್ಜಯಿನಿ ಯಾವ ಮಹಾಜನಪದದ ರಾಜಧಾನಿಯಾಗಿತ್ತು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಅವಂತಿಕಾ. ನೋಡಿ, ಒಟ್ಟು 16 ಮಹಾಜನಪದಗಳಿವೆ. ಅವುಗಳ ಬಗ್ಗೆ ನೀವು ತಿಳ್ಕೊಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 19ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಿಯನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಅಮಾನತುಗೊಳಿಸಲಾಗುವುದಿಲ್ಲ? ನೋಡಿ, ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ 20 ಮತ್ತು 21ನೇ ವಿಧಿ. ನೋಡಿ, ಯಾವುದೇ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 21ನೇ ವಿಧಿ ಜೀವಿಸುವ ಹಕ್ಕಿನ ಬಗ್ಗೆ ಹೇಳುತ್ತೆ. ಇದನ್ನು ರದ್ದು ಮಾಡೋಕ್ಕಾಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಮೆಗಾಸ್ತಾನಿಸ್ ಯಾರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಸೆಲ್ಯೂಕಸ್ನ ರಾಯಭಾರಿ. ನೋಡಿ, ಚಂದ್ರಗುಪ್ತ ಮೌರ್ಯ ಕ್ರಿಸ್ತಪೂರ್ವ 305ರಲ್ಲಿ ಗ್ರೀಕ್ನ ಸೇನಾಧಿಪತಿಯಾದ ಸೆಲ್ಯೂಕಸ್ನನ್ನು ಸೋಲಿಸ್ತಾನೆ. ಸೋತ ಸೆಲ್ಯೂಕಸ್ ಚಂದ್ರಗುಪ್ತನೊಂದಿಗೆ ಸಂಬಂಧವನ್ನು ಹೊಂದಬೇಕು ಅಂತ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಹಾಗೆ ತನ್ನ ರಾಯಭಾರಿಯಾದ
ಮೆಗಸ್ತಾನಿಸನ್ನು ಕಳಿಸ್ತಾನೆ. ಇದೆಲ್ಲ ನಿಮಗೆ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಯಾರು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಸಿ, ಮಹಾತ್ಮ ಗಾಂಧಿ. ನೋಡಿ, ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಮೊದಲ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಹಾಗೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 22ನೇ ಪ್ರಶ್ನೆ, ಮೊದಲ ಬಾರಿ ಆಧುನಿಕ ಒಲಿಂಪಿಕ್ ನಡೆದ ವರ್ಷ? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಸಿ, 1896. ನೋಡಿ, ಐಒಸಿ ಅಂದರೆ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ. ಇದು ಸ್ಥಾಪನೆಯಾಗಿದ್ದು 1894ರಲ್ಲಿ. ಆದರೆ ಮೊದಲ ಬಾರಿ ಒಲಿಂಪಿಕ್ ನಡೆಸಿದ್ದು 1896. ಮೊದಲ ಬಾರಿ ಒಲಿಂಪಿಕ್ ನಡೆದ ಸ್ಥಳ ಗ್ರೀಕ್ನ ಅಥೆನ್ಸ್. ಇದನ್ನು ಕೂಡ ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 23ನೇ ಪ್ರಶ್ನೆ, 2011ರ ಜನಗಣತಿ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಎ, 943. ನೋಡಿ, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರುವ ರಾಜ್ಯ ಕೇರಳ, ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಹರಿಯಾಣ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 24ನೇ ಪ್ರಶ್ನೆ, ಗಿಡ್ನ ಯಾವ ಭಾರತೀಯ ರಾಜ್ಯದ ಜಾನಪದ ನೃತ್ಯವಾಗಿದೆ? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಬಿ, ಪಂಜಾಬ್. ನೋಡಿ, ಪಂಜಾಬ್ನ ಪ್ರಮುಖ ಜಾನಪದ ನೃತ್ಯದಲ್ಲಿ ಬಾಗ್ರ ಮತ್ತು ಗಿಡ್ನ ತುಂಬ ಸಲ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 25ನೇ ಪ್ರಶ್ನೆ, ಲೊವೆನ್ನಾ ಬೊರಹೆನ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಬಿ, ಬಾಕ್ಸಿಂಗ್. ನೋಡಿ, ಲೊವೆನ್ನಾ ಬೊರಹೆನ್ ರವರು 2023ರ ಟೋಕಿಯೋ ಒಲಿಂಪಿಕ್ನಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಹಾಗೆ ಇವರಿಗೆ 2021ರಲ್ಲಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, RPF ಎಕ್ಸಾಮ್ನಲ್ಲಿ ಸ್ಪೋರ್ಟ್ಸ್ ಬಗ್ಗೆ ತುಂಬ ಕ್ವಶನ್ ಇರುತ್ತೆ, ಸ್ಪೋರ್ಟ್ಸ್ ಬಗ್ಗೆ ನೋಡ್ಕೊಳ್ಳಿ. ನೆಕ್ಸ್ಟ್ 26ನೇ ಪ್ರಶ್ನೆ, ಗುರು ವೆಂಪತಿ ಚಿನ್ನ ಸತ್ಯಂ ಯಾವ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಎ, ಕೂಚಿಪುಡಿ. ನೋಡಿ, ಕೂಚಿಪುಡಿ ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ಈ ಕೂಚಿಪುಡಿಯಲ್ಲಿ ಫೇಮಸ್ ಆಗಿರುವಂಥವರು ವೆಂಪತಿ ಚಿನ್ನ ಸತ್ಯಂ, ಮಲ್ಲಿಕಾ ಸಾರಾಭಾಯಿ, ವಿ ಸತ್ಯನಾರಾಯಣ ಶರ್ಮಾ, ಯಾಮಿನಿ ರೆಡ್ಡಿ, ಯಾಮಿನಿ ಕೃಷ್ಣಮೂರ್ತಿ. ಇವರು ತುಂಬ ಫೇಮಸ್ ಆಗಿರುವಂಥ ನೃತ್ಯಗಾರರು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 27ನೇ ಪ್ರಶ್ನೆ, ಆರ್ಯ ಸಮಾಜವನ್ನು ಯಾರು ಸ್ಥಾಪಿಸಿದರು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಸಿ, ದಯಾನಂದ ಸರಸ್ವತಿ. ನೋಡಿ, ದಯಾನಂದ ಸರಸ್ವತಿಯವರು 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ನೋಡಿ, ಬ್ರಹ್ಮ ಸಮಾಜದ ಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್, ಹಾಗೆ ಪ್ರಾರ್ಥನಾ ಸಮಾಜದ ಸ್ಥಾಪಕ ಆತ್ಮಾರಾಮ್ ಪಾಂಡುರಂಗ, ಸತ್ಯಶೋಧಕ ಸಮಾಜದ ಸ್ಥಾಪಕ ಜ್ಯೋತಿಬಾ ಫುಲೆ. ಇವರೆಲ್ಲರನ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಮೊದಲ ಪಾಣಿಪತ್ ಕದನ ನಡೆದಿದ್ದು ಯಾವಾಗ? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಎ, 1526. ಈ ಮೊದಲನೇ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುತ್ತೆ. ಇದರಲ್ಲಿ ಬಾಬರ್ ಗೆಲ್ತಾನೆ. ಬಾಬರ್ ಗೆದ್ದು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ನೆಕ್ಸ್ಟ್ ಎರಡನೇ ಪಾಣಿಪತ್ ಕದನ 1556ರಲ್ಲಿ ನಡೆಯುತ್ತೆ. ಹಾಗೆ ಮೂರನೇ ಪಾಣಿಪತ್ ಕದನ 1761ರಲ್ಲಿ ನಡೆಯುತ್ತೆ. ಈ ಮೂರನೇ ಪಾಣಿಪತ್ ಕದನ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, 29ನೇ ಪ್ರಶ್ನೆ, ಒಲಿಂಪಿಕ್ನಲ್ಲಿ ಟೆನ್ನಿಸನ್ನು ಯಾವಾಗ ಸೇರಿಸಲಾಯಿತು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಬಿ, 1896. ನೆಕ್ಸ್ಟ್ 30ನೇ ಪ್ರಶ್ನೆ, ಯಾವ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹೆಚ್ಚು ಏಷ್ಯಾಟಿಕ್ ಸಿಂಹಗಳು ಕಂಡುಬರ್ತವೆ? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಸಿ, ಗಿರ್ ರಾಷ್ಟ್ರೀಯ ಉದ್ಯಾನವನ. ಈ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ನಲ್ಲಿದೆ. ಹಾಗೆ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳದಲ್ಲಿದೆ. ಮಾನಸ ರಾಷ್ಟ್ರೀಯ ಉದ್ಯಾನವನ ಮತ್ತು ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿದೆ. ಈ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಒಂದು ಕೊಂಬಿನ ಗೆಂಡಮೃಗಕ್ಕೆ ತುಂಬಾ ಫೇಮಸ್ ಆಗಿರೋದು, ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 31ನೇ ಪ್ರಶ್ನೆ, ಗುಲಾಮಗಿರಿ ಪುಸ್ತಕವನ್ನು ಬರೆದವರು ಯಾರು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಎ, ಜ್ಯೋತಿಬಾ ಫುಲೆ. ಹಾಗೆ ಜ್ಯೋತಿಬಾ ಫುಲೆ ಅವರು 1873ರಲ್ಲಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 32ನೇ ಪ್ರಶ್ನೆ, 2016ರಲ್ಲಿ ಯಾವ ನೋಟುಗಳನ್ನು ನಿಷೇಧಿಸಲಾಯಿತು? ಇದಕ್ಕೆ ಎರಡು ಆನ್ಸರ್. ಆಪ್ಷನ್ ಬಿ, 500 ಮುಖಬೆಲೆಯ ನೋಟುಗಳನ್ನು ನಿಷೇಧ ಮಾಡಲಾಗುತ್ತೆ. ಹಾಗೆ 1000 ಮುಖಬೆಲೆ ನೋಟುಗಳನ್ನು ಕೂಡ ನಿಷೇಧ ಮಾಡಲಾಗುತ್ತೆ. ಈ ನೋಟುಗಳನ್ನು ಅಮಾನ್ಯೀಕರಣ ಮಾಡಿದವರು ನರೇಂದ್ರ ಮೋದಿ ಅವರು. ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾರೆ, 500 ಮತ್ತು 1000 ಮುಖಬೆಲೆ ನೋಟುಗಳನ್ನು ಯಾವ ಇಸ್ವಿಯಲ್ಲಿ ಅಮಾನ್ಯೀಕರಣಗೊಳಿಸಲಾಯಿತು ಅಂತ. ಆಗ ನಿಮ್ಮ ಆನ್ಸರ್ 2016 ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 33ನೇ ಪ್ರಶ್ನೆ,
ಭಾರತೀಯ ಸಂವಿಧಾನದಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವದ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಐರ್ಲೆಂಡ್. ಹಾಗೆ ನಮ್ಮ ಭಾರತ ಸಂವಿಧಾನಕ್ಕೆ ಅಮೇರಿಕದಿಂದ ಮಹಾಭಿಯೋಗ ಪ್ರಕ್ರಿಯೆಯನ್ನು ಎರವಲು ಪಡೆದಿದ್ದೇವೆ. ಹಾಗೆ ಇಂಗ್ಲೆಂಡ್ನಿಂದ ರಾಷ್ಟ್ರಪತಿ ಹುದ್ದೆ, ಪೌರತ್ವ ಮತ್ತು ರಿಟ್ಗಳನ್ನು ಎರವಲು ಪಡೆದಿದ್ದೇವೆ. ಹಾಗೆ ಆಸ್ಟ್ರೇಲಿಯಾದಿಂದ ಸಮವರ್ತಿ ಪಟ್ಟಿಯನ್ನು ಎರವಲು ಪಡೆದಿದ್ದೇವೆ. ಇದೆಲ್ಲವನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ 34ನೇ ಪ್ರಶ್ನೆ, ಯಾವ ಸಮಿತಿ ಶಿಫಾರಸಿನ ಮೇರೆಗೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ನೋಡಿ, ನಮ್ಮ ಭಾರತ ಸಂವಿಧಾನದ ಭಾಗ 4A ನಲ್ಲಿ ಮೂಲಭೂತ ಕರ್ತವ್ಯಗಳಿವೆ. ಮೂಲಭೂತ ಕರ್ತವ್ಯಗಳ ವಿಧಿ 51A ಇಂದ 51K. ಈ ಮೂಲಭೂತ ಕರ್ತವ್ಯಗಳನ್ನು 42ನೇ ತಿದ್ದುಪಡಿ ಮಾಡುವ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 35ನೇ ಪ್ರಶ್ನೆ, ಭಾರತ ಸರ್ಕಾರ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಿತು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 26 ಜನವರಿ 1949. ನೋಡಿ, ನಮ್ಮ ಭಾರತ ಸಂವಿಧಾನ ರಚನೆ ಆಗಲು 2 ವರ್ಷ 11 ತಿಂಗಳು 18 ದಿನಗಳು ಟೈಮ್ ತಗೊಳ್ಳುತ್ತೆ. ನಂತರ ರಚನಾ ಸಭೆಯು 26 ನವೆಂಬರ್ 1949ರಂದು ಭಾರತ ಸಂವಿಧಾನವನ್ನು ಅಂಗೀಕರಿಸುತ್ತೆ. ನಂತರ 26 ಜನವರಿ 1950ರಂದು ಜಾರಿಗೊಳಿಸುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಯಾವ ಗ್ರಹವನ್ನು ರೆಡ್ ಪ್ಲಾನೆಟ್ ಎಂದು ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಮಂಗಳ ಗ್ರಹ. ನೋಡಿ, ಮಂಗಳ ಗ್ರಹವು ಸೂರ್ಯನಿಗೆ 4ನೇ ಸಮೀಪದ ಗ್ರಹ. ಈ ಮಂಗಳ ಗ್ರಹವು ಹೆಚ್ಚಾಗಿ ಕಬ್ಬಿಣದ ಆಕ್ಸೈಡನ್ನು ಒಳಗೊಂಡಿದೆ, ಹಾಗಾಗಿ ಕೆಂಪಾಗಿ ಕಾಣುತ್ತೆ. ಆದ್ದರಿಂದ ಇದನ್ನು ಕೆಂಪು ಗ್ರಹ ಅಥವಾ ರೆಡ್ ಪ್ಲಾನೆಟ್ ಅಂತ ಕರೀತಾರೆ. ಇದು 7ನೇ ದೊಡ್ಡ ಗ್ರಹವಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 37ನೇ ಪ್ರಶ್ನೆ, ಮೀನಾಕ್ಷಿ ದೇವಾಲಯ ಎಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಮಥುರೈ. ನೋಡಿ, ಮೀನಾಕ್ಷಿ ದೇವಾಲಯ ತಮಿಳುನಾಡಲ್ಲಿದೆ. ತಮಿಳುನಾಡಿನಲ್ಲಿ ಹಲವಾರು ದೇವಾಲಯಗಳಿವೆ, ಅದರ ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾರೆ. ನೋಡಿ, ತಮಿಳುನಾಡಿನ ಪ್ರಮುಖ ದೇವಾಲಯಗಳು ಸಾಂಚಿ ಕೈಲಾಸನಾಥ ದೇವಾಲಯ, ಬೃಹದೇಶ್ವರ ದೇವಾಲಯ, ರಂಗನಾಥ ಸ್ವಾಮಿ ದೇವಾಲಯ. ಸೊ ಇವು ತಮಿಳುನಾಡಿನ ಪ್ರಮುಖ ದೇವಾಲಯಗಳು, ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 38ನೇ ಪ್ರಶ್ನೆ, ಭಾರತ ಸರ್ಕಾರವು ಭಾರತ ನಿರ್ಮಾಣ ಕಾರ್ಯಕ್ರಮವನ್ನು ಯಾವಾಗ ಪ್ರಾರಂಭಿಸಿತು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ 2005. ನೋಡಿ, ಭಾರತ ಸರ್ಕಾರದ ಯೋಜನೆಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ನಾನು ಕೆಲವೊಂದು ಯೋಜನೆಗಳನ್ನು ಹೇಳ್ತೀನಿ, ಬರೆದಿಟ್ಕೊಳ್ಳಿ. ಜನ್ ಧನ್ ಯೋಜನೆ 2014, ಸುಕನ್ಯಾ ಸಮೃದ್ಧಿ ಯೋಜನೆ 2015, PM ಉಜ್ವಲ್ ಯೋಜನೆ 2016, ಆಯುಷ್ಮಾನ್ ಭಾರತ 2018, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ 2020, ಅಗ್ನಿಪಥ್ ಯೋಜನೆ 2022. ಇದಿಷ್ಟು ಯೋಜನೆಗಳನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 39ನೇ ಪ್ರಶ್ನೆ, 2023ರಲ್ಲಿ ಗುಲಾಬ್ ಚಂದ್ ಕಟಾರಿಯಾ ಅವರು ಈ ಕೆಳಗಿನ ಯಾವ ರಾಜ್ಯದ ರಾಜ್ಯಪಾಲರಾದರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಅಸ್ಸಾಂ. ನೋಡಿ, ಇವೆಲ್ಲ ಕರೆಂಟ್ ಅಫೇರ್ಸ್ನ ಕ್ವಶನ್ಗಳು. ಕರೆಂಟ್ ಅಫೇರ್ಸಿಂದ 3-4 ಕ್ವಶನ್ಗಳು ಎಕ್ಸಾಮಲ್ಲಿ ಬರ್ತವೆ. ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿ, ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ. ನೆಕ್ಸ್ಟ್ 40ನೇ ಪ್ರಶ್ನೆ, ಪ್ಯಾಂಥೆರಾ ಟೈಗ್ರಿಸ್ ಎಂಬುದು ಈ ಕೆಳಗಿನ ಯಾವ ಪ್ರಾಣಿಯ ವೈಜ್ಞಾನಿಕ ಹೆಸರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ಹುಲಿ. ನೆಕ್ಸ್ಟ್ 41ನೇ ಪ್ರಶ್ನೆ, ಲಿಂಬೆ ಹಣ್ಣಿನಲ್ಲಿರುವ ಆಮ್ಲದ ಹೆಸರೇನು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಸಿಟ್ರಿಕ್ ಆಮ್ಲ. ನೋಡಿ, ಲಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣಿನಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ ಮತ್ತು ಹಾಲಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 42ನೇ ಪ್ರಶ್ನೆ, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ ರಿಷಬ್ ಶೆಟ್ಟಿ. ನೋಡಿ, 70ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಅಟ್ಟಂ, ಅತ್ಯುತ್ತಮ ನಟ ರಿಷಬ್ ಶೆಟ್ಟಿ, ಅತ್ಯುತ್ತಮ ನಟಿ ನಿತ್ಯಾ ಮೆನನ್. ಹಾಗೆ ರಿಷಬ್ ಶೆಟ್ಟಿರವರ ಕಾಂತಾರ ಚಿತ್ರಕ್ಕೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಅಂತ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಕನ್ನಡದ ಅತ್ಯುತ್ತಮ ಚಲನಚಿತ್ರ KGF. ನೋಡಿ, 70ನೇ ಅಂತಾರಾಷ್ಟ್ರೀಯ ಚಲನಚಿತ್ರದ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 43ನೇ ಪ್ರಶ್ನೆ, ಭಾರತ ಸಂವಿಧಾನದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದನ್ನು ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು. ನೋಡಿ, ಮೂಲಭೂತ ಹಕ್ಕುಗಳನ್ನು ಯಾರಾದರೂ ವೈಲೇಟ್ ಮಾಡಿದ್ರೆ ನಾವು ನ್ಯಾಯಾಲಯಕ್ಕೆ ಹೋಗ್ಬೋದು. ಆದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಥವಾ ಡೈರೆಕ್ಟಿವ್ ಪ್ರಿನ್ಸಿಪಲ್ಗೆ ಯಾವುದೇ ವೈಲೇಟ್ ಆದರೂ ನಾವು ನ್ಯಾಯಾಲಯಕ್ಕೆ ಹೋಗೋ ಹಾಗಿಲ್ಲ. ನೋಡಿ, ಇದನ್ನು ತುಂಬ ಸಲ ಎಕ್ಸಾಮ್ಲಿ ಕೇಳಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 44ನೇ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಆಶಾಪೂರ್ಣ ದೇವಿ. ನೋಡಿ, ಪ್ರಥಮ ಮಹಿಳೆಯರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಅವ್ರ ಬಗ್ಗೆ ನೋಡ್ಕೊಳ್ಳಿ.
ನೆಕ್ಸ್ಟ್ 45ನೇ ಪ್ರಶ್ನೆ, ದಿನೇಶ್ ಕೆ ತ್ರಿಪಾಠಿರವರನ್ನು 2024 ಜನವರಿ ತಿಂಗಳಲ್ಲಿ ಡ್ಯಾಶ್ ಆಗಿ ನೇಮಿಸಲಾಯಿತು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ, ನೌಕಾಪಡೆಯ ಮುಖ್ಯಸ್ಥರು. ನೋಡಿ, ಇದು ಕರೆಂಟ್ ಅಫೇರ್ಸ್ನ ಕ್ವಶನ್. 6 ತಿಂಗಳ ಕರೆಂಟ್ ಅಫೇರ್ಸ್ನ ಓದ್ಕೊಳ್ಳಿ. ನೆಕ್ಸ್ಟ್ 46ನೇ ಪ್ರಶ್ನೆ, ಭಾರತದ 72ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ಯೇಯವಾಕ್ಯ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ, ವಿಕಸಿತ್ ಭಾರತ್. ನೆಕ್ಸ್ಟ್ 47ನೇ ಪ್ರಶ್ನೆ, ಏಷ್ಯನ್ ಗೇಮ್ 2022 ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯಿತು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ, ಚೀನಾ. ನೋಡಿ, ಏಷ್ಯನ್ ಗೇಮ್ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುತ್ತೆ. 2022ರಲ್ಲಿ ಚೀನಾದಲ್ಲಿ ನಡೆಯಿತು. ನೆಕ್ಸ್ಟ್ 2026ರಲ್ಲಿ ಜಪಾನಲ್ಲಿ ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 48ನೇ ಪ್ರಶ್ನೆ, ಕೆಳಗಿನ ಯಾವ ತಿದ್ದುಪಡಿ GSTಗೆ ಸಂಬಂಧಿಸಿದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, 101ನೇ ತಿದ್ದುಪಡಿ. ಈ 101ನೇ ತಿದ್ದುಪಡಿ 2016ರಲ್ಲಿ ನಡೆಯುತ್ತೆ. ಹಾಗೆ 101ನೇ ತಿದ್ದುಪಡಿ 122ನೇ ಮಸೂದೆ ಆಗಿದೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 49ನೇ ಪ್ರಶ್ನೆ, ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವರು ಯಾರು. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, JJ ಥಾಮ್ಸನ್. ನೋಡಿ, ಗೋಲ್ಡ್ಸ್ಟೀನ್ ರವರು ಪ್ರೋಟಾನ್ ಅನ್ನು ಕಂಡುಹಿಡಿತಾರೆ. JJ ಥಾಮ್ಸನ್ ರವರು ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿತಾರೆ. ನೆಕ್ಸ್ಟ್ ಚಾಡ್ವಿಕ್ ರವರು ನ್ಯೂಟ್ರಾನ್ ಅನ್ನು ಕಂಡುಹಿಡಿತಾರೆ. ಹಾಗೆ ಹೆನ್ರಿ ಮೊಸ್ಲೆ ಅವರನ್ನು ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ 50ನೇ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು. ಇದಕ್ಕೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಯಾರ ಆನ್ಸರ್ ಸರಿಯಾಗಿರುತ್ತೆ ಅವ್ರಿಗೆ ನಾನು ರಿಪ್ಲೈ ಕೊಡ್ತೀನಿ. ಹಾಗೆ ಈ ಕ್ಲಾಸ್ ಬಗ್ಗೆ ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.